ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ನಾನಿವತ್ತು ಧಾರವಾಡಕ್ಕೆ ಹೋಗಿದ್ದೆ. ಯಾಕಂದರೆ ನನ್ನ ಮಗಳು ಧಾರವಾಡದಲ್ಲಿ ಕೋಚಿಂಗ್ ಕ್ಲಾಸಸ್ ಅಟೆಂಡ್ ಮಾಡ್ತಿರೋದ್ರಿಂದ ಇವತ್ತು ಸಂಡೇ ಆಗಿರೋದ್ರಿಂದ ನಾನಿವತ್ತು ಅವಳಿಗೆ ಭೇಟಿ ಮಾಡಿ ಅವಳಿಗೆ ಏನೇನು ನೆಸಸರಿ ಥಿಂಗ್ಸ್ ಏನಾದರೂ ಬೇಕಿದ್ದರೆ ಕೊಡಿಸ್ಬೇಕು ಅಂತ ನಾನು ಅವಳಿಗೆ ಸ್ವಲ್ಪ ಮನೆಯಲ್ಲಿಯೇ ಅವಳಿಗೆ ಇಷ್ಟ ಆಗಿದ್ದು ಅಡುಗೆನೂ ಕೂಡ ನಾನು ಮಾಡ್ಕೊಂಡು ಹೋಗಿದ್ದೆ. ನಾನು ಅಡುಗೆ ಎಲ್ಲ ಅವಳಿಗೆ ಏನಾದರೂ ತಿನ್ನಿಸ್ಬೇಕಲ್ಲ ಅಂತ ಹೇಳಿ ನಾನು ಧಾರವಾಡದಲ್ಲಿ ಸಾಧನ ಕೆರೆ ಅಂತ ಒಂದು ಪಾರ್ಕ್ ಇದೆ. ಇದು ತುಂಬ ಚೆನ್ನಾಗಿದೆ. ನಾನು ಫಸ್ಟ್ ಟೈಮ್ ನೋಡಿದ್ದು. ಅದಕ್ಕೆ ನಿಮ್ಮ ಎಲ್ಲರ ಜೊತೆ ನಾನು ಶೇರ್ ಮಾಡ್ಕೋಬೇಕಂತ ನಂಗೆ ತುಂಬ ಆಸೆ ಆಯಿತು. ಅದಕ್ಕೆ ನಾನು ತುಂಬ ಚೆನ್ನಾಗಿರೋದ್ರಿಂದ ನಾನು ವಿಡಿಯೋ ಎಲ್ಲ ನಾನು ತೆಗಿತಾ ಇದ್ದೆ. ಇಲ್ಲಿ ನನ್ನ ಹಸ್ಬೆಂಡ್ ಹೇಳ್ತಾಯಿದ್ರು, ನನ್ನ ಮಗಳಿಗೆ ಹಂಗಿರಬೇಕು, ಹಿಂಗಿರಬೇಕು, ಹಂಗೆ ಓದಬೇಕು ಅಂತ ಹೇಳಿ ಅವರಿಬ್ಬರು ಡಿಸ್ಕಸ್ ಮಾಡ್ತಾ ಇದ್ದರು. ಅಷ್ಟರಲ್ಲಿ ನಾನು ಎಷ್ಟಾಗುತ್ತೋ ಅಷ್ಟು ವೀಡಿಯೋಸ್ ಎಲ್ಲ ನಾನು ಕ್ಯಾಪ್ಚರ್ ಮಾಡ್ತಾಯಿದ್ದೆ ನನ್ನ ಮೊಬೈಲಲ್ಲಿ. ಇಷ್ಟು ಚೆನ್ನಾಗಿದೆ. ಆಮೇಲೆ ಅಲ್ಲಿ ಮಕ್ಕಳಿಗೂ ಆಟಾಡಲಿಕ್ಕೂ ಅಲ್ಲೇ ಬೋರೇ ಅನಿಸಲ್ಲ. ನೀವು ಬಾಸ್ಕೆಟ್ಬಾಲ್, ಫುಟ್ಬಾಲು ಈ ಥರ ಯಾವುದಾದ್ರೂ ನೀವು ಬಾಲ್ ತಂದು ಅಲ್ಲಿ ನಿಮಗೆ ಆಟ ಆಡಲಿಕ್ಕೂ ತುಂಬ ಜಾಗ ಇದೆ. ಆಮೇಲೆ ಅಷ್ಟು ಬಿಸಿಲಿದ್ರೂ ಈ ಪಾರ್ಕಲ್ಲಿ ನಮಗೆಲ್ಲೂ ಸೆಕೆ ಅಂತ, ಎಲ್ಲೂ ಬಿಸಿಲು ಅಂತ ಅನ್ನಿಸ್ಲೇ ಇಲ್ಲ. ನಾವಿಲ್ಲಿ ತುಂಬಾ ಎಂಜಾಯ್ ಮಾಡಿದ್ವಿ. 1-2-3 ಅವರ್ಸ್ ನಾವು ಇಲ್ಲೇ ಸ್ಪೆಂಡ್ ಮಾಡಿದ್ವಿ. ನೋಡಿ ಎಷ್ಟು ಜನ ಮಕ್ಕಳು ಆಟ ಆಡ್ತಾ ಇದ್ದಾರೆ ಅಂತ ಹೇಳಿ. ಈ ಥರ ನೋಡಿ ಮಕ್ಕಳಿಗೆ ತುಂಬಾ ಆಟ ಆಡಲಿಕ್ಕೆ ತುಂಬಾ ವ್ಯವಸ್ಥೆ ಇತ್ತು, ತುಂಬ ಕ್ಲೀನ್ ಇತ್ತು. ಆಮೇಲೆ ಮಾವಿನ ಮರ ಅಂತೂ ಸಿಕ್ಕಾಪಟ್ಟೆ ಮಾವಿನ ಮರ ಇತ್ತು. ತುಂಬ ಫ್ರೂಟ್ಸು, ಕಾಯಿಗಳು ಅದರಲ್ಲಿ ಬಿಟ್ಟಿತ್ತು. ಕಣ್ಣಿಗೆ ನೋಡೋಕ್ಕೆ ಎಷ್ಟು ಚೆನ್ನಾಗಿ ಅನ್ನಿಸ್ತಾ ಇತ್ತು ಅಂದರೆ ಅದಕ್ಕೆ ನನಗೆ ವಿಡಿಯೋ ಮಾಡೇ ಬಿಟ್ಟೆ ನಾನು, ಎಲ್ಲ ಶೇರ್ ಮಾಡೋಣ ಅಂತ ಹೇಳಿ. ಇಲ್ಲಿ ನೋಡಿ ಎಲ್ಲ ಥರ ಮಕ್ಕಳು ಎಲ್ಲ ಗೇಮ್ಸನ್ನು ಆಟಾಡಿ ಎಂಜಾಯ್ ಮಾಡ್ತಾ ಇದ್ದಾರೆ. ಆಮೇಲೆ ಅಲ್ಲಿ ನಿಮಗೆ ಊಟ ಮಾಡಲಿಕ್ಕೆ, ಸ್ನ್ಯಾಕ್ಸ್ ಏನಾದರೂ ತಿನ್ನಲಿಕ್ಕೆ ತುಂಬ ಜನ ಊಟ ಕಟ್ಕೊಂಡು ಬಂದಿದ್ದರು. ಅಲ್ಲಿ ಕೂತ್ಕೊಂಡು ಊಟ ಮಾಡ್ತಾಯಿದ್ರು, ಎಂಜಾಯ್ ಮಾಡ್ತಾಯಿದ್ರು. ಆಮೇಲೆ ಫ್ಯಾಮಿಲಿ ಗೆಟ್ ಟುಗೆದರ್ ಆಗಿರ್ಬೋದು, ಫ್ರೆಂಡ್ಸ್ ಗೆಟ್ ಟುಗೆದರ್ ಆಗಿರ್ಬೋದು, ಅದನ್ನು ಮಾಡಲಿಕ್ಕೆ ತುಂಬ ಒಳ್ಳೆಯ ಸ್ಪೇಸ್ ಅಂತ ಹೇಳ್ಬೋದು. ಯಾವುದು ಧಾರವಾಡ ಸಾಧನ ಕೆರೆ ಅಂತ. ಅಲ್ಲಿ ಪಕ್ಕದಲ್ಲಿ ಕೆರೆನೂ ಇತ್ತು. ಅದೂ ಅಷ್ಟೇ ಕಣ್ಣಿಗೆ ತುಂಬ ತಂಪು ಕೊಡ್ತಾ ಇತ್ತು. ನೋಡಿರಿ, ನಾನಲ್ಲಿ ಒಂದು ಸಿಂಗಲ್ ವಾಕ್ ಮಾಡ್ತಾಯಿದ್ದೆ. ಅದನ್ನು ನೋಡಲಿಕ್ಕೆ ಎಷ್ಟು ಚೆನ್ನಾಗಿ ಅನ್ನಿಸ್ತಾ ಇತ್ತು. ಆಮೇಲೆ ಅಲ್ಲಿ ನೀವು ಫೋಟೋ ಶೂಟ್ ಮಾಡ್ಕೋಬೋದು. ಆಮೇಲೆ ಏನಾದರೂ ಲಾಗ್ ಇದ್ದರೆ ನೀವು ಅಲ್ಲಿ ತೊಗೋಬೋದು. ಅದಾದಮೇಲೆ ನನಗೆ ಒಣಮೆಣಸಿನ್ಕಾಯಿ ಬೇಕಿತ್ತು. ಈ ಒಣಮೆಣಸಿನ್ಕಾಯಿ ತೊಗೊಳಕ್ಕೆ ಅಂತಲೇ ನಾನು ಬೆಳಗಾವಿಯಿಂದ ಧಾರವಾಡಗೆ ಹೋಗಬೇಕಾಯಿತು. ಇಲ್ಲಿ ನಮ್ಮ ಬೆಳಗಾಮಲ್ಲಿ 500-600 ಪ್ರೈಸ್ ಹೇಳಿದರು. ಸೊ ನನಗೆ ನಾನು ಮನೆಯಲ್ಲೇ ಮಾಡಿ ತಿನ್ನೋದ್ರಿಂದ ನನಗೆ ನನ್ನ ಪ್ಯಾಕೆಟ್ ಖಾರದ ಪುಡಿ ನಾನು ಯೂಸ್ ಮಾಡಲ್ಲ. ಹೀಗಾಗಿ ನಾನು ಒಣಮೆಣಸಿನ್ಕಾಯಿ ತೊಗೊಂಡು ಅದನ್ನು ಒಣ ಹಾಕಿ ಕುಟ್ಟಿಸಿ ಪುಡಿ ಮಾಡಿ ನಾನು 1 ಇಯರ್ ಫುಲ್ಲು ಯೂಸ್ ಮಾಡ್ತೀನಿ. ಅಲ್ಲಿ ನನಗೆ ಆಗಾದ ಅನಿಸಿತ್ತು, ಪಾಪ ಅಜ್ಜಿ ನೋಡಿ 160-170 ಏಜ್ ಇರ್ಬೋದು ಅಜ್ಜಿಗೆ. ಮೆಣಸಿನ್ಕಾಯಿ ಮಾರ್ಕೋತಾ ಕೂಡ್ತಾಯಿದ್ರು. ಅದು ನಾನು ಹೋಗಿದ್ದು ಗಾಂಧಿ ಚೌಕ್ ಅಂತ ಹೇಳಿ. ಧಾರವಾಡದಲ್ಲಿ ನಮ್ಮ ಮಾಮಿ ಇದ್ದಾರೆ. ಸೊ ಅವ್ರಿಗೆ ಕೇಳಿಬಿಟ್ಟು ನಾನು ಅಲ್ಲಿಗೆ ಹೋದೆ, ಇಲ್ಲಿ ಒಣಮೆಣಸಿನ್ಕಾಯಿ ಸಿಗುತ್ತೆ ಅಂತ ಹೇಳಿ. ಅಲ್ಲಿ ನಾನು ಗಾಂಧಿ ಚೌಕಿಗೆ ಹೋದೆ. ಅಲ್ಲಿ ಇಟ್ಟಿದ್ದರು ಒಣಮೆಣಸಿನ್ಕಾಯಿ. ಎಷ್ಟು ಬೇಕೋ ಅಷ್ಟಿಗೆ ತೊಗೊಂಡೆ. ಅದಾದಮೇಲೆ ನನ್ನ ಮಗಳು, ಅಮ್ಮ ನಾನು ಕಟಿಂಗ್ ಮಾಡಿಸ್ಬೇಕು, ನನಗೆ ಒಂಥರ ಫ್ರೆಶ್ ಫೀಲ್ ಆಗುತ್ತೆ ಅಂತ ಹೇಳಿದ್ಲು. ಸೊ ಅಲ್ಲಿಂದ ಸೀದಾ ನಾನು ಪಾರ್ಲರ್ ಹುಡ್ಕೊಂಡು ನಾವು ಮತ್ತೆ ಅವಳು ಹಾಸ್ಟೆಲ್ ಹತ್ರ ಪಕ್ಕದಲ್ಲೇ ಯಾವುದೋ ಅಮ್ಮ ಅಲ್ಲಿದೆ ನನ್ನ ಫ್ರೆಂಡ್ ಹೇಳಿದ್ಲು ಅಂತ ಹೇಳಿದ್ಲು. ಸೊ ಸೀದಾ ನಾವು ಅವಳಿಗೆ ಹೇರ್ ಕಟ್ ಮಾಡಿಸೋಣ ಅಂತ ಹೇಳಿ ಪಾರ್ಲರ್ಗೆ ಬಂದ್ವಿ. ಅಲ್ಲಿ ನನಗೆ ಈ ಸಾಯಿಬಾಬಂದು ಈ ವಾಟರ್ ಫೌಂಟೇನ್ ತುಂಬ ಚೆನ್ನಾಗಿ ಅನ್ನಿಸ್ತು. ಇದು ನೀರು ಏನು ಬೀಳ್ತಾ ಇದೆ ಅಲ್ಲ, ಅದು ಸೌಂಡು ಎಷ್ಟು ನ್ಯಾಚುರಲ್ ಆಗಿತ್ತು ಅಂದರೆ ಅದು ಸೌಂಡು ಕೇಳ್ತಾನೆ ಇರಬೇಕು ಅಂತ ಅನ್ನಿಸ್ತು ನನಗೆ. ಈ ಥರ ಏನಾದರೂ ಸಿಕ್ಕಿದರೆ ನಾನು ಖಂಡಿತ ಒಂದು ತೊಗೋತೀನಿ. ಈ ಥರ ವಾಟರ್ ಫೌಂಟೇನ್ ಅಷ್ಟೇ ಚಿಕ್ಕದಾಗಿರಬೇಕು, ತುಂಬ ಅದ್ರದ್ದು ಸೌಂಡು ತುಂಬ ಮೆಲೋಡಿಯಸ್ ಆಗಿ ತುಂಬ ಚೆನ್ನಾಗಿ ಕೇಳಿಸ್ತಾ ಇತ್ತು. ಆಮೇಲೆ ಈ ಪಾರ್ಲರ್ಲು ಕೂಡ ಅಷ್ಟೇ, ತುಂಬ ಇವಳು ಹಾಸ್ಟೆಲ್ಗೆ ನಿಯರ್ ಇದ್ದಿದ್ದರಿಂದ ನಾವು ಇದನ್ನು ಸೆಲೆಕ್ಟ್ ಮಾಡಿದ್ವಿ. ಅವಳು ನನಗೆ ಸ್ಟೆಪ್ ಕಟ್ಟಬೇಕು ಅಂತ ಹೇಳ್ತಾ ಇದ್ಲು. ನಾನು ಬೇಡ ಅಂತ ಹೇಳ್ತಾ ಇದ್ದೆ. ಯು ಶೇಪ್ ಮಾಡ್ಕೋ, ಸ್ಟೆಪ್ ಕಟ್ಟಿಗೆ ತುಂಬ ಹೇರ್ ಲಾಸ್ ಆಗುತ್ತೆ ಅಂತ ಹೇಳಿದೆ. ಅವಳು ಕೇಳಲಿಲ್ಲ. ಕೊನೆಗೆ ಅವಳು ಸ್ಟೆಪ್ ಕಟ್ ಮಾಡಿಸಿದ್ಲು. ನನಗೇನೆ ಬೇಜಾರಾಯಿತು, ಅಯ್ಯೋ ಇಷ್ಟೊಂದು ಹೇರ್ಸ್ ಹೋಯ್ತಲ್ಲ, ಲಾಸ್ ಆಯ್ತಲ್ಲ ಅಂತ. ಬಟ್ ಅವಳಿಗೆ ತುಂಬ ಖುಷಿ ಆಯಿತು. ಹೋಗಲಿ ಬಿಡು, ಅವಳಿಗಾದರೂ ಖುಷಿ ಆಯ್ತಲ್ಲ ಅಂತ ನಾನು ಸುಮ್ಮನೆ ಆದೆ. ಅಲ್ಲಿಂದ ಅಮ್ಮ ನಾನು ವೀಡಿಯೋ ಮಾಡ್ತೀನಿ ಕೊಡು ಅಂತ ಹೇಳಿದ್ದು. ಆಮೇಲೆ ಅವಳು ವೀಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಲು. ನಾನು ಅವರಿಗೆ ಹೇಳ್ತಾ ಇದ್ದೆ, ಇಲ್ಲಿ ಸ್ವಲ್ಪ ಉದ್ದ ಆಯಿತು, ಇಲ್ಲಿ ಸ್ವಲ್ಪ ಸಣ್ಣ ಆಯಿತು ಅಂತ ಎಲ್ಲ ನಾನು ಹೇಳ್ತಾ ಇದ್ದೆ.
ಪಾಪ ನನ್ನ ಪ್ರಕಾರನೇ ಅವರು ಕಟ್ ಮಾಡ್ತಾ ಹೋದರು. ಅವ್ರು ಕೇಳ್ತಾಯಿದ್ರು, ನೀವು ಎಲ್ಲಿ ಅವರು ಇಲ್ಲಿ ಯಾಕೆ ಬಂದಿದ್ದೀರಾ ಅಂತ ಎಲ್ಲ ಅವರು ಕೇಳ್ತಾಯಿದ್ರು. ನಾನು ಅವ್ರಿಗೆ ಹೇಳ್ತಾ ಇದ್ದೆ, ನಾನು ಬೆಳಗಾಮು, ನನ್ನ ಮಗಳಿಗೆ ಇಲ್ಲಿಟ್ಟಿದ್ದೆ ಅಂತ. ಅದಾದಮೇಲೆ ನನ್ನ ಮಗಳು ಅಲ್ಲೇ ಎಲ್ಲೋ ದೇವಸ್ಥಾನ ನೋಡಿದ್ಲಂತೆ. ಅವಳು ವಾಕಿಂಗ್ ಮಾಡೋ ಟೈಮಲ್ಲಿ ಪಪ್ಪ ನನಗಲ್ಲಿ ಕರ್ಕೊಂಡು ಹೋಗು ಅಂತ ಹೇಳಿದ್ಲು. ಸೊ ಅಲ್ಲಿಂದ ಸೀದಾ ನಾವು ಸಾಯಿಬಾಬಾನ ಗುಡಿಗೆ ಬಂದ್ವಿ. ತುಂಬ ಚೆನ್ನಾಗಿದೆ ಸಾಯಿಬಾಬಾನ ಗುಡಿ, ತುಂಬ ಪೀಸ್ಫುಲ್ ಅನ್ನಿಸ್ತು, ತುಂಬ ಬ್ಲೆಸ್ಸಿಂಗ್ ಅನ್ನಿಸ್ತು. ಸೊ ಅಲ್ಲಿಂದ ಸೀದಾ ನಾವು ಸಾಯಿಬಾಬಾನ ಗುಡಿಗೆ ಬಂದ್ವಿ. ಇಲ್ಲಿನೂ ಅಷ್ಟೇ ಧಾರವಾಡದಲ್ಲಿ ರೋಡ್ ತುಂಬ ವೈಡಾಗಿದೆ. ಆ್ಯಕ್ಚುಲಿ ನಾನು ಧಾರವಾಡದಲ್ಲಿ ತುಂಬ ತಿರುಗಾಡಿರಲಿಲ್ಲ, ನಾನು ಇದೇ ಫಸ್ಟ್ ಟೈಮು. ಆದಷ್ಟು ನಾವು ಗೂಗಲಲ್ಲಿ ನೋಡ್ತಾ ನಾವು ಪ್ಲೇಸಸ್ ಎಲ್ಲ ನೋಡ್ತಾ ಹೋದ್ವಿ. ಇದು ಸಾಯಿಬಾಬಾನ ಗುಡಿ, ಅಲ್ಲೇ ಗುರುಕುಲ್ ಇದೆ ಅಲ್ಲ, ಅದರ ಪಕ್ಕದಲ್ಲೇ, ಅದ್ರ ಸ್ವಲ್ಪ ಮುಂದ್ಗಡೆ ಹೋದರೆ ಸಿಗುತ್ತೆ ಸಾಯಿಬಾಬಾನ ಗುಡಿ. ನಾವು ಸಾಯಿಬಾಬಂದು ಬ್ಲೆಸ್ಸಿಂಗ್ ತೊಗೊಂಡು ಅಲ್ಲಿಂದ ಸೀದಾ ನಾವು, ನನ್ನ ಮಗಳು ಅಮ್ಮ ನನಗೆ ಸ್ನ್ಯಾಕ್ಸ್ ಬೇಕು ಅಂತ ಎಲ್ಲ ಹೇಳ್ತಾ ಇದ್ಲು. ಅಲ್ಲಿಂದ ಮತ್ತೆ ನಾನು ಇಲ್ಲಿ ಯಾವುದಾದ್ರೂ ಕೆಫೆ ಸಿಗುತ್ತಾ ಹತ್ತಿರದಲ್ಲಿ ಅಂತ ಅದನ್ನು ನಾನು ಗೂಗಲ್ ಸರ್ಚ್ ಮಾಡ್ತಾಯಿದ್ದೆ. ಅದಾದಮೇಲೆ ಸೀದಾ ನನಗೆ ಇದು ಯಾವುದೋ ರೂಟ್ಸ್ ಆ್ಯಂಡ್ ಶೂಟ್ಸ್ ಅಂತ ಯಾವುದೋ ಒಂದು ಕೆಫೆ ಸಿಕ್ತು. ಅಲ್ಲಿಂದ ಸೀದಾ ನಾವು ಕೆಫೆಗೆ ಬಂದ್ವಿ. ಕೆಫೆಯಲ್ಲಿ ಅವಳಿಗೆ ಏನೇನು ಬೇಕು ಎಲ್ಲ ನಾವು ಆರ್ಡ್ರ್ ಮಾಡಿಬಿಟ್ಟು ತಿಂದುಬಿಟ್ಟು ಅವಳಿಗೆ ಪುನಃ ನಾನು ಹಾಸ್ಟೆಲಲ್ಲಿ ಬಿಟ್ಟು ನಾನು ಸೀದಾ ಮತ್ತೆ ಬೆಳಗಾವಿಗೆ ಬಂದೆ. ಮತ್ತೆ ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ನಾನು ಎಲ್ಲಿಗೆ ಹೋದೆ, ಏನು ತೊಗೊಂಡೆ ಅಂತ ಹೇಳಿ ಮತ್ತೆ ನಾನು ನಿಮಗೆ ತಿಳಿಸ್ತೀನಿ. ಅಲ್ಲಿವರೆಗೂ ಸ್ಟೇ ಟ್ಯೂನ್ಡ್. ಬಾಯ್ ಬಾಯ್.